ಇದು ಬಸವ ಧರ್ಮ ಪ್ರವಚನವನ್ನ ತಾವೆಲ್ಲರೂ ಕೂಡ ಆಲಿಸಬೇಕು. ಪ್ರವಚನ ಅಂದ್ರೆ ಏನು? ಪ್ರವಚನ ಅಂತಂದ್ರೆ ಇದು ಒಂದು ರೀತಿ ಊಟ ಇದ್ದ ಹಾಗೆ. ಊಟ, ಪ್ರಸಾದ ಅಂತ ಕರಿತೀವಿ ನಾವು. ಊಟ ಅಂತ ಕರೆಯಲ್ಲ, ಪ್ರಸಾದ ಅಂತೀವಿ. ಇದು ಒಂದು ರೀತಿ ಊಟ ಇದ್ದ ಹಾಗೆ. ಪ್ರವಚನಕಾರರು ಅಂದ್ರೆ ಹೆಂಗ್ರಿ ಅಂದ್ರೆ ನಾವು ಅಡುಗೆ ಮಾಡೋರು ಇದ್ದ ಹಾಗೆ. ಮತ್ತೆ ನೀವೆಲ್ಲಾದ್ರೂ ನಿಮ್ಮ ಮನೇಲಿ ಏನಾದ್ರು ವಿಶೇಷವಾದ ಅಡುಗೆ ಮಾಡೋದಿತ್ತು ಅಂದರೆ ನಮ್ಮನ್ನು ಬುಕ್ ಮಾಡಲಿಕ್ಕೆ ಫೋನ್ ಮಾಡಬೇಡ್ರಿ. ಇಲ್ಲಿ ಎಂಥ ಅಡುಗೆ ಇದು? ಆಧ್ಯಾತ್ಮದ ಅಡುಗೆ. ಹೇಗೆ ಅಂದರೆ ಹಿಂದಿನ ಅನೇಕ ಸಂತರು, ಮಹಾತ್ಮರು, ಶರಣರು ಕೊಟ್ಟಂಥ ಧಾರ್ಮಿಕ ಜಗತ್ತಿನಲ್ಲಿ, ಧಾರ್ಮಿಕ ಕಣದಲ್ಲಿರುವಂಥ ಅವರು ಕೊಟ್ಟಂಥ ವಚನಗಳು, ಸಾಹಿತ್ಯ ಅನ್ನುವಂಥ ಧಾನ್ಯಗಳನ್ನು ತೆಗೆದುಕೊಂಡು ನಮ್ಮ ಸ್ವಾನುಭಾವದ ರಸದಲ್ಲಿ ಅದನ್ನು ತೋಯಿಸಿ ಅದಕ್ಕೆ ಜ್ಞಾನದ ಒಂದು ಪಾಕವನ್ನು, ಜ್ಞಾನದ ಉರಿಯನ್ನು ನೀಡಿ ನಂತರ ಅದಕ್ಕೆ ಅನೇಕ ದೃಷ್ಟಾಂತಗಳು, ಕಥೆಗಳು ಅನ್ನುವಂತಹ ಒಗ್ಗರಣೆಯನ್ನು ಹಾಕಿ ಈ ಪ್ರವಚನ ಅನ್ನುವಂತಹ ಊಟವನ್ನು ಅಂದರೆ ಜ್ಞಾನ ಪ್ರಸಾದವನ್ನು ನಿಮ್ಮ ಹೃದಯ ಮನಸ್ಸುಗಳ ತಟ್ಟೆಗೆ ಎಡೆ ಮಾಡುವಂತಹ ಬಾಣಸಿಗರು. ಇದು ಬೌದ್ಧಿಕ ಊಟ, ಇಂಟೆಲೆಕ್ಚುಯಲ್ ಫುಡ್. ಹೊಟ್ಟೆಯ ಊಟದಿಂದ ದೇಹಕ್ಕೆ ಶಕ್ತಿ ಬರ್ತದೆ, ಬೌದ್ಧಿಕ ಊಟದಿಂದ ಆತ್ಮಕ್ಕೆ ಬಲ ಬರ್ತದೆ. ಆತ್ಮಬಲ, ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಕರಿತೀವಿ ನಾವು. ಅದಕ್ಕಾಗಿ ಈ ಹೊಟ್ಟೆ ಊಟದಿಂದ ಶಾರೀರಿಕವಾದಂಥ ಶಕ್ತಿ ಅಭಿವೃದ್ಧಿ ಆದರೆ, ನಿತ್ಯ ಊಟ ಅಂದರೆ ಜ್ಞಾನ, ನಿತ್ಯ ಊಟವಾದ ಜ್ಞಾನದಿಂದ ಆತ್ಮಬಲ ಅನ್ನುವಂಥದ್ದು ಇದು ವೃದ್ಧಿ ಆಗ್ತಾ ಇದೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೀವಿ, ಇದು ಒಲೆಯಲ್ಲಿ ಅಟ್ಟುಂಬ ಅನ್ನವಲ್ಲ, ತಲೆಯಲ್ಲಿ ಅಟ್ಟುಂಬ ಅನ್ನ. ಕೇವಲ ಭೌತಿಕವಾದ ಒಲೆಯಲ್ಲಿ ಮಾಡುವ ಅಡುಗೆ ಅಲ್ಲ ಇದು, ತಲೆಯಲ್ಲಿ, ಮೆದುಳಿನಲ್ಲಿ ತಯಾರಾಗುವಂಥ ಅನ್ನ. ಏನಕ್ಕೋಸ್ಕರ ಬೇಕು ನಮಗೆ ಈ ಜ್ಞಾನದ ಅನ್ನ ಅನ್ನೋದನ್ನ ಸ್ವಲ್ಪ ತಿಳಿದುಕೊಳ್ಳೋಣ. ಮನುಷ್ಯ, ಮ್ಯಾನ್ ಈಸ್ ಎ ಕಾಂಪೋನೆಂಟ್ ಆಫ್ ಬಾಡಿ, ಮೈಂಡ್ ಅಂಡ್ ಸೋಲ್. 3 ಘಟಕಗಳಿಂದ ಮನುಷ್ಯ ಆಗಿದ್ದಾನೆ. ಯಾವ್ಯಾವುದು ಅಂದರೆ ಒಂದು ಶರೀರ, ಇನ್ನೊಂದು ಮನಸ್ಸು, ಮತ್ತೊಂದು ಆತ್ಮ. ಶರೀರ, ಸ್ಥೂಲ ಶರೀರ, ಸಾಧನ. ಆಮೇಲೆ ಮನಸ್ಸು ಮೈಂಡ್, ಕ್ಯಾಪಿಟಲ್ ಅಂತ ಮಾಡಿದಾಗ ಇದರಲ್ಲಿ ಅಂತಃಕರಣ ಚತುಷ್ಟಯ ಬರ್ತಾ ಇದ್ದಾವೆ. ಚಿತ್ತ, ಮನ, ಬುದ್ಧಿ, ಅಹಂ ಅನ್ನುವಂಥ ಇವುಗಳಿಗೆ ಅಂತಃಕರಣ ಚತುಷ್ಟಯ ಅಂತ ಕರೀತಾರೆ. ಕ್ಯಾಪಿಟಲ್ ಮೈಂಡ್ ಅನ್ನೋದನ್ನು ಮಾಡಿದಾಗ ಇವೆಲ್ಲವೂ ಸೇರಿ ಬರುವಂಥ ಮನಸ್ಸು